ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದುಬಿಟ್ಟು ಗುರುವಾರದ ವ್ಲಾಗ್ ಆಗಿರುತ್ತೆ. ಅವತ್ತಿನ ಏನಿತ್ತು, ಏನಾಯಿತು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಒಂದು ಟಾಪಿಕ್ ಬಗ್ಗೆ ನಾನು ಹೇಳಬೇಕಿತ್ತು. ಯಾಕೆ ತಾಯಿ ಹಾಲು ಬದಲಿಗೆ ಪೌಡರ್ ಹಾಲು ಕೊಡ್ತೀನಿ ಅಂತೇಳ್ಬಿಟ್ಟು ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ. ಫಸ್ಟು ಬಂದುಬಿಟ್ಟು ಬೆಳಗ್ಗೆನೇ ಸ್ವಲ್ಪ ಶಂಖಪುಷ್ಪ ಹೂವು ಬಿಟ್ಟಿತ್ತು, ಅದರದ್ದು ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಒಂಥರ ತುಂಬ ಚೆನ್ನಾಗಿರುತ್ತೆ ಆ ಟೀ. ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ, ನಮ್ಮ ಆರೋಗ್ಯಕ್ಕಾಗ್ಬೋದು, ನಮ್ಮ ಸ್ಕಿನ್ಗಾಗ್ಬೋದು ತುಂಬ ಒಳ್ಳೆಯದು. ಅದನ್ನು ನಾನು ಒಂದು 3 ಡೇಸಿಂದನೂ ಕುಡಿತಾ ಬರ್ತಾಯಿದ್ದೀನಿ. ಗಿಡದಲ್ಲಿ ಇವಾಗ ತಾನೇ ಸ್ಟಾರ್ಟ್ ಆಗಿದೆ ನಮ್ಮ ಗಿಡದಲ್ಲಿ. ಆನಂತರ ಪೂಜೆ ಎಲ್ಲ ಮುಗಿಸ್ಕೊಂಡೆ. ತಿಂಡಿಗೆ ಬಂದುಬಿಟ್ಟು ದೋಸೆ ಮತ್ತು ಕ್ಯಾಬೇಜು, ಕ್ಯಾರೆಟ್ 2 ಮಿಕ್ಸ್ ಮಾಡಿ ಪಲ್ಯ ಮಾಡ್ಕೊಂಡಿದ್ದೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಅವರೆಕಾಯಿ ತಂದಿತ್ತು ಅಮ್ಮ, ಫ್ರೆಶ್ ಆಗಿತ್ತು. ಎಷ್ಟು ಸೊಗಡಾಗಿತ್ತು ಅಂದರೆ ಅಷ್ಟೇ ಚೆನ್ನಾಗಿತ್ತು. ಇಲ್ಲಿ ಹಾಕ್ಕೊಂಡಿದ್ರು ಅಂತೇಳ್ಬಿಟ್ಟು ಅದನ್ನು ಬಿಡಿಸ್ಬಿಡೋಣ ಅಂತ ಹೇಳಿ ಬಿಡಿಸ್ಬಿಟ್ಟು ಇಕ್ಕಿದ್ರೆ ಸರಿ ಹೋಗುತ್ತೆ. ಆದರೆ ಇದಕ್ಕಿದ ಬೇಳೆ ಮಾಡ್ಕೊಳ್ಳೋಣ, ಇಲ್ಲ ಅಂತಂದರೆ ಕಾಳುಳ್ಳಿ ಬಸ್ಸಾರಿಗೆ ಆಗುತ್ತೆ ಅಂತೇಳಿ ಬಿಡಿಸ್ತಾ ಇದ್ದೀನಿ. ಇಲ್ಲಿ ಪಕ್ಕದಲ್ಲೇ ನನ್ನ ಮಗಳನ್ನ ಹಾಕ್ಕೊಂಡು ಅವಳು ಆಟ ಆಡ್ತಾಯಿದ್ದು, ಅವಳನ್ನ ಮಾತಾಡ್ಸ್ಕೊಂಡು ಹಂಗೇನೆ ನಾನು ಕಾಳು ಬಿಡಿಸ್ಕೊಳ್ತಾ ಇದ್ದೀನಿ. ಹೇಗಂದರೆ ಮಕ್ಕಳಿದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ನಿಜವಾಗ್ಲೂ ಒಂದಿನ ಎಲ್ಲ ಹೆಂಗೆ ಕಳೆಯುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಅಷ್ಟು ಚೆನ್ನಾಗಿ ಟೈಮ್ ಹೋಗ್ತಾ ಇರುತ್ತೆ. ಇಷ್ಟು ಬೇಗ ಇಷ್ಟು ಟೈಮ್ ಆಗೋಯ್ತಾ ಅಂತಲೂ ಅನ್ನಿಸ್ತಾ ಇರುತ್ತೆ ನನಗೆ. ಬಿಸಿಲು, ಎಳೆ ಬಿಸಿಲು ಬಂದಿತ್ತು. ನಮ್ಮ ಮನೇಲಿ ಬಿಸಿಲು ಬರ್ತಾ ಇರುತ್ತೆ, ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಮನೆ ಒಳಗಡೆ ಬಿಸಿಲು ಬರುತ್ತಲ್ವ, ಅದೇ ಒಂಥರ ಖುಷಿ ಆಗ್ತಾ ಇರುತ್ತೆ ನನಗೆ ನೋಡಿ. ಫೈನಲಿ ಇಷ್ಟು ಕಾಳು ಅನ್ನೋದಾಗಿತ್ತು. ಎಲ್ಲ ಎಳೆ ಕಾಳುಗಳು, ಇದರಲ್ಲಿ ಹುಳಿ ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸರಿ ಹುಳಿ ಮಾಡಿಬಿಡೋಣ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಮಧ್ಯಾಹ್ನದ ಅಡುಗೆಗೆ ಮಾಡ್ಕೊಳ್ಳೋಣ, ಫ್ರೆಶ್ ಆಗಿತ್ತಲ್ವ, ಸರಿ ಅಂತ ಹೇಳ್ಬಿಟ್ಟು ಬಿಡಿಸಿ ಎಲ್ಲನೂ ಹಾಕಿಟ್ಕೊಂಡೆ. ಫೈನಲಿ ಇಷ್ಟು ಬಂದು ಕಾಳುಗಳು ಇಷ್ಟಿತ್ತು. ತುಂಬ ಎಳೆಕಾಳು ಅಂದರೆ ಎಳೆಕಾಳು. ಈಗ ಸೀಸನ್ ಅಲ್ವಾ, ಅವ್ರೇನು ಮಾಡ್ತಾರೆ ಮುಂಚೆನೇ ಕಿತ್ಬಿಟ್ಟು ಹಾಕ್ಬಿಡ್ತಾರೆ. ಮೊದಲಾದರೆ ಬೇರೆ ಹೊಲಗಳಲ್ಲೇನೇ ಕಾಯಿ ಸಿಗೋದು, ಇವಾಗ ತೋಟದಲ್ಲೇ ಬೆಳೀತಾ ಇರ್ತಾರೆ. ತೋಟದ ಕಾಯಿ ಸ್ವಲ್ಪ ರುಚಿ ಕಮ್ಮಿನೇ, ಆದರೆ ಹೊಲದ ಕಾಯಿ ಅಂತಂದರೂ ಅದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಎಲ್ಲ ಎತ್ತಿಟ್ಬಿಟ್ಟು ಹುಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಆಲೂಗಡ್ಡೆ ಹಾಕ್ಕೊಂಡು ಸಾಕು, ಬೇರೆ ಏನು ತರಕಾರಿ ಬೇಡ ಅಂತೇಳ್ಬಿಟ್ಟು. ಇದ್ದರೆ ಆಲೂಗಡ್ಡೆ, ಮುಲ್ಲಂಗಿ, ಬದನೆಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಸದ್ಯಕ್ಕೆ ನಾನು ಇಷ್ಟು ಹಾಕ್ಕೊಂಡು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕಾಳೆಲ್ಲ ಬೇಯಿಸ್ಕೊಂಡು ಬಿಡೋಣ ಅಂತ ಹೇಳಿ ಕಾಳೆಲ್ಲ ಬೇಯಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 3 ಟೊಮೊಟೊನೂ ಹಾಕ್ಕೊಂಡಿದ್ದೀನಿ ಬೇಯಿಸ್ಕೊಳ್ಳೋಕ್ಕೆ. ಅಂದರೆ ಅದು ರುಬ್ಬಿದ್ರೆ ಚೆನ್ನಾಗಿರುತ್ತೆ ಬೇಯಿಸಿರೋದು. ಹಂಗನೇ ಸಾರೂ ಮಾಡಿಕ್ಕಿದ್ದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಮುದ್ದೆಗೂ ಒಂದು ಕಡೆ ಇಟ್ಟಿದ್ದೆ. ನೆಕ್ಸ್ಟು ಮಾಡಿಬಿಡೋಣ ಅಂತ ಹೇಳಿ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ಒಂದು 3:30 ಆ ಟೈಮಲ್ಲಿ ಮನೆಯೆಲ್ಲ ಒರೆಸ್ಬಿಟ್ಟು ಸಂಜೆಗೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಫಸ್ಟು ಪೂಜೆ ಬಂದು ತೋರಿಸಿದ್ದು ಅವತ್ತು ನಾಗರ ಪಂಚಮಿ ದಿನ ಆಗಿದ್ದು ಪೂಜೆ, ಅದು ತೋರಿಸಿದ್ದು ನಾನು. ಇದು ಬಂದುಬಿಟ್ಟು ಗುರುವಾರದ ದಿನ ಸಂಜೆ ಹೊತ್ತು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಂಜೆಗೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾಪು ಮಲಗಿದ್ಲು ಸ್ನಾನ ಮಾಡಿಕೊಂಡು, ಅದಕ್ಕೇ ಸರಿ ಮನೆಯೆಲ್ಲ ಒರೆಸ್ಬಿಡೋಣ ಅಂತ ಹೇಳಿ ಕಡ್ಡಿ ತೊಗೊಂಡು ಒರೆಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಮನೆ ಒರೆಸ್ತಾ ಇದ್ದಿದ್ದು, ಇಷ್ಟು ದಿನ ಒರೆಸಿರಲಿಲ್ಲ. ಒಂದು 4 ತಿಂಗಳಾಯಿತು ನನ್ನ ಮನೆ ಒರೆಸಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಒರೆಸಿದ್ದು ಅಂದ್ಕೊಳ್ಳಿ. ಇವಾಗೇ ಒರೆಸ್ತಾ ಇರೋದು. ಅಮ್ಮ ಒರೆಸೋಕ್ಕೆಲ್ಲ ಬಿಡೋದಿಲ್ಲ, ಯಾಕಂದರೆ ಇನ್ನೂ 1-2 ದಿನ ರೆಸ್ಟ್ ತಗೊಳ್ಳಮ್ಮ ಅಂತ ನನಗೆ ಹೇಳ್ತಾ ಇರ್ತಾರೆ. ನಾನು ಅವರು ಪಾಡು ನೋಡೋಕ್ಕಾಗದೆ ನಾನು ಒಂದು ಸ್ವಲ್ಪ ಮಾಡ್ತಾ ಇರ್ತೀನಿ. ಎಲ್ಲ ನೀಟಾಗಿ ಒದಗಿಟ್ಬಿಟ್ರೆ, ನಮ್ಮದು ಸ್ವಲ್ಪ ಚಿಕ್ಕ ಮನೆಯೇ. ಎಲ್ಲನೂ ನಮ್ಮ ಅಮ್ಮನ ಮನೇಲಿ ಹೆಂಗಂದರೆ ತುಂಬ ಗಾಳಿ ಇರುತ್ತೆ, ಗಾಳಿ ಬೆಳಕು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸಂಜೆ ನೀವು 6 ಗಂಟೆವರೆಗೂ ಯಾವುದೇ ಲೈಟ್ ಏನು ಬೇಕಾಗಿಲ್ಲ, ಅಷ್ಟು ಕ್ಲಿಯರಾಗಿರುತ್ತೆ, ಬೆಳಕು ಬರ್ತಾ ಇರುತ್ತೆ. ಎಲ್ಲನೂ ಎತ್ತಿಟ್ಬಿಟ್ಟು ಒದಗಿಡ್ತಾ ಇದ್ದೀನಿ. ನನ್ನ ಮಗ ಇದ್ದರೆ ಅಂತೂ ಇನ್ನೂ ಜಾಸ್ತಿ ಇರುತ್ತೆ. ಈಗ ಸದ್ಯಕ್ಕೆ ನಾನು, ಅಮ್ಮ, ಅಪ್ಪ, ನನ್ನ ಮಗಳು 4 ಜನ ಇದ್ದೀವಿ. ಅಷ್ಟೇನು ಗಲೀಜಾಗೋದಿಲ್ಲ. ಮಕ್ಕಳು ಒಂದು ವರ್ಷ ಆದಮೇಲೆ ಎಲ್ಲಿರೋ ಸಾಮಾನು ಅಲ್ಲಿರೋದಿಲ್ಲ. ಇವಾಗ ನಾವೆಲ್ಲ ಕ್ಲೀನ್ ಮಾಡಿಟ್ಟಿರ್ತೀವಿ, ಇನ್ನು ಸ್ವಲ್ಪ ಹೊತ್ತಿಗೆ ಅವರು ಎಲ್ಲನೂ ಮತ್ತೆ ಅದ್ರ ಪ್ಲೇಸಿಗೆ ತಂದುಬಿಟ್ಟಿರ್ತಾರೆ. ಈಗ ನನ್ನ ಮಗ ಏನಾದರೂ ಊರಿಂದ ಬಂದ ಅಂದರೆ ಅದೇ ಕೆಲಸ ಮಾಡ್ತಾನೆ.
ದೇವ್ರ ಮನೆ ಸ್ನಾನ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಈಗ ಮನೆ ಮಾತ್ರ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಮನೆ ಒರೆಸಿದ್ದಲ್ವಾ ಒಂದು ಸ್ವಲ್ಪ ನನಗೆ ಒಂಥರ ಸೊಂಟ ನೋವು ಬಂದಂಗೆ ಆಗ್ಬಿಡ್ತು. ಸರಿ ಅಂತ ಹೇಳ್ಬಿಟ್ಟು ಅಮ್ಮ ಬೈದ್ರು ಹಂಗೂ, ನಾನು ಹೇಳಿದ್ರೆ ನೀನು ಕೇಳಲ್ಲ, ಹೇಳಿದ ಮಾತು ಒಂದಕ್ಕೆ ಕೇಳಲ್ಲ ನೀನು ಅಂತ ಹೇಳ್ಬಿಟ್ಟು. ಇರಮ್ಮ ನನ್ನ ಖುಷಿ, ನಾನು ಇವಾಗೆಲ್ಲ ಮಾಡ್ತಾ ಇರಬೇಕಲ್ವ, ಆಮೇಲೆ ನನಗೂ ಸರಿ ಹೋಗೋದು. ಹಂಗೆ ಇದ್ಬಿಟ್ರೆ ಆಮೇಲೆ ನನ್ನ ಕೆಲಸ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಆಮೇಲೆ ಸ್ವಲ್ಪ ಹೂವು ಎಲ್ಲ ಕನಕಾಂಬರ ಹೂವೆಲ್ಲ ಹೆಚ್ಚಾಗಿ ಬಿಟ್ಟಿತ್ತು. ಸರಿ ಹೂವೆಲ್ಲ ಕಿತ್ಕೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೂವೆಲ್ಲ ಕಿತ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಟೈಮ್ಗೆ ತಲೆನೂ ಹಾರ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕೂದಲನ್ನ ಒಣಗಿಸ್ಕೊಳ್ತಾ ಹೂವನ್ನು ಕಿತ್ಕೊಳ್ತಾ ಇದ್ದೀನಿ. ಒಂದು ಟೊಮೊಟೊ ಗಿಡ ಇತ್ತು, ಅದರಲ್ಲಂತೂ ಎಷ್ಟು ಕಾಯಿ ಬಿಡ್ತಾ ಇದೆ ಗೊತ್ತಾ, ಅಷ್ಟು ಕಾಯಿ ಬಿಡ್ತಾ ಇದೆ. ಸದ್ಯಕ್ಕೆ ಇವಾಗೂ 2 ಕಾಯಿ ಹಣ್ಣಾಗ್ಬಿಟ್ಟಿತ್ತು. ಸರಿ ಅಂತ ಹೇಳಿ ಅದು ಹಂಗೆ ಬಿಟ್ಬಿಟ್ಟೆ. ಹೂವು ಮಾತ್ರ ಸದ್ಯಕ್ಕೆ ಒಂದು ರೋಸ್ ಅಂತೂ ತುಂಬ ದಪ್ಪಕ್ಕೆ ಬಂದಿತ್ತಿದು. ಇದಕ್ಕೆ ಔಷಧಿ ಗೊಬ್ಬರ ಏನಾನ ಹಾಕ್ಬಿಟ್ರೆ ಇನ್ನೂ ಎಷ್ಟು ಹೂವು ಬಿಡುತ್ತೆ ಗೊತ್ತಾ. ಅದು ಬಾಳೆ ಗಿಡ ನೆರಳಿದೆ, ಅದಕ್ಕೋಸ್ಕರ ನಮ್ಮ ಕನಕಾಂಬರಗಳೆಲ್ಲ ಸ್ವಲ್ಪ ಸ್ವಲ್ಪ ಸಿಗುತ್ತೆ ಅಷ್ಟೇ. ಚೆನ್ನಾಗಿ ಬಿಸಿಲಿದ್ರೆ ಎಷ್ಟು ಹೂವು ಬಿಡುತ್ತೋ. ನೆಕ್ಸ್ಟು ಈ ಒಂದು ಗಿಡದಲ್ಲಿ ನೀವು ಪಿಂಕ್ ಕಲರ್ ಹೂವು ನೋಡ್ತಾ ಇದ್ದೀರಲ್ವ, ಇದು ದೇವ್ರ ಪೂಜೆಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಮ್ಮಮ್ಮ ಶೋಗೆ ಅಂತ ತಂದಾಕಿದ್ದಾರೆ. ನಾನು ದೇವ್ರ ಪೂಜೆ ಮಾಡಿದಾಗ ಮಾತ್ರ ಇದನ್ನು ಕಿತ್ಕೊಂಡು ಬಂದು ಈ ಥರ ಇಡ್ತೀನಿ ದೇವರಿಗೆ. ದೀಪದ ಹತ್ರ ಆಗ್ಬೋದು, ಹೊಸ್ಲಿಗಾಗ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ಒಂದು ಪಿಂಕ್ ಕಲರಾಗಿ. ತುಂಬ ಕ್ಯೂಟಾಗಿರುತ್ತೆ. ಮತ್ತು ಅದು ಒಂದು ದಿನಕ್ಕೆ ಎಷ್ಟು ಹೂವು ಬಿಡುತ್ತೆ ಅಂದರೆ ಅಷ್ಟು ಹೂವು ಬಿಡ್ತಾ ಇರುತ್ತೆ ಅದು. ಫೈನಲಿ ಒಂದು ಬೌಲಷ್ಟು ಹೂವು ಅದೇ ಸಿಕ್ತು. ಒಂದೊಂದು ಹೂವು ಇಡೋದಕ್ಕೆ ಈಗ ನಾವು ಮಲ್ಲೆ ಹೂವು ಕಟ್ಟಿರ್ತೀವಲ್ವ, ಅದ್ರ ಮೇಲೆ ಒಂದೊಂದು ಇಟ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅಷ್ಟು ಒಂಥರ ಪಿಂಕ್, ಅದು ತುಂಬಾ ಪಿಂಕ್ ಇಲ್ಲ, ಒಂಥರ ಜಾಸ್ತಿನೂ ಇಲ್ಲ, ಲೈಟ್ ಕಲರ್ಸ್ ಥರನೂ ಅಂತ ಹೇಳೋಕ್ಕಾಗಲ್ಲ. ಕನಕಾಂಬ್ರಾಗಿನೂ ಒಂದು ಸ್ವಲ್ಪ ಕಲರ್ ಇರುತ್ತೆ. ಈ ಥರ ಗಿಡ ನಾನು ಪಾಟಲ್ಲಿ ಹಾಕಿದ್ದೆ, ಆವಾಗ ಇಷ್ಟು ಹೂವು ಅದು ಬಿಡಲೇ ಇಲ್ಲ, 1-2 ಹೂವು ಮಾತ್ರ ಬಿಡ್ತಾ ಇತ್ತು. ನೋಡ್ಬೋದು ಇಷ್ಟು ಹೂವು ಸಿಕ್ಕಿದೆ, ಇದು ಇಷ್ಟು ಹೂವು ಸಿಕ್ತು. ಸರಿ ಅಂತ ಹೇಳ್ಬಿಟ್ಟು ಹಂಗೆ ಕನಕಾಂಬ್ರ, ಸ್ವಲ್ಪ ಮಲ್ಲೆ ಹೂವು ಎಲ್ಲ ಇತ್ತಲ್ಲ, ಹಂಗೆ ಕಟ್ಬಿಟ್ಟು ಸಂಜೆ ಪೂಜೆಗೆ ದೇವ್ರಿಗೆ ಘಮ ಘಮ ಅಂತ ಇರುತ್ತೆ ಅಂತ ಹೇಳ್ಬಿಟ್ಟು 2 ಹೂವನೂ ಕಟ್ಟಿಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಕನಕಾಂಬ್ರ ಇತ್ತು ಅಂತ ಹೇಳ್ಬಿಟ್ಟು ಅದು ಬೇರೆ ಹಿಂಗಡ್ಸ್ಕೊಳ್ತಾ ಇದ್ದೀನಿ. ಅಮ್ಮ ನೀನು ಕಟ್ಕೊಳ್ಳಮ್ಮ, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂತೇಳಿ ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ. ಅವಳಿಗೂ ಸ್ನಾನ ಮಾಡಿಸಿ ನಿದ್ದೆ ಮಾಡಿಸ್ಬಿಟ್ಟಿದ್ದೆ. ಸರಿ ನಾನು ಈ ಕೆಲಸ ಎಲ್ಲ ಮಾಡ್ಕೊಳ್ಳೋದ್ರಲ್ಲಿ ಅವಳು ಎದ್ದೇಳ್ತಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ಕನಕಾಂಬ್ರ ಹೂವು, ಮಲ್ಲೆ ಹೂವು ಇದನ್ನೆಲ್ಲನೂ ಕಟ್ಕೊಳ್ತಾ ಇದ್ದೀನಿ. ಹೂವನೂ ಒಂದೊಂದು ಸರಿ ಕಟ್ಟೋದಕ್ಕೂ ಆಗೋದಿಲ್ಲ, ಯಾಕಂತಂದರೆ ಇನ್ನೆಲ್ಲ ನಾನು ಅಭ್ಯಾಸ ಮಾಡ್ಕೊಳ್ಬೇಕು. 4 ಮಂತ್ಸ್ ಆಯಿತು, ಅಮ್ಮನಿಗೆ ಕಷ್ಟ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಹೋಗ್ತೀನಿ. ನನ್ನ ಕೈಯಲ್ಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಮಾಡ್ಕೊಳ್ತಾ ಹೋಗ್ತೀನಿ. ಮೊದಲು 1-2 ತಿಂಗಳು ನನಗೆ ತುಂಬ ರೆಸ್ಟ್ ಬೇಕು ಅಂತ ಅನಿಸೋದು, ಸುಸ್ತಾಗ್ತಾ ಇರೋದು, ಆ ಥರ ಆಗೋದು. ಇವಾಗ ನಾನು ಒಂದು ಸ್ವಲ್ಪ ನನ್ನ ಕೈಲಿ ಎಷ್ಟು ಕೆಲಸಗಳು ಮಾಡೋಕ್ಕೆ ಸಾಧ್ಯನೋ ಅಷ್ಟು ಕೆಲಸಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಒಂದೇ ಸರಿ ಮಾಡ್ತೀವಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ, ನಾವು ರಿಕವರ್ ಆಗೋದು. ಮತ್ತು ಒಂದೇ ಸರಿ ನಾವು ಮಾಡೋಕ್ಕೆ ಹೋದಾಗ ನಮ್ಮ ಬಾಡಿ ಸಪೋರ್ಟ್ ಮಾಡೋದಿಲ್ಲ. ಹಳೆ ವಿಡಿಯೋದಲ್ಲೂ ನೀವು ನೋಡಿರ್ಬೋದು, ನನ್ನ ವೆಯ್ಟ್ ಲಾಸ್ಗೆ ನಾನು 90ಇಂದ 20 kg ಕಮ್ಮಿ ಆಗಿದ್ದೀನಿ ಅಂತಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸ್ವಲ್ಪ ನಾನು ವಾಕಿಂಗು ಮಾಡ್ತೀನಿ, ಸ್ವಲ್ಪ ಆದಷ್ಟು ನನ್ನ ಕೈಯಲ್ಲಾದಷ್ಟು ಕೆಲಸಗಳನ್ನು ಮಾಡ್ತಾ ಹೋದರೆ ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡುತ್ತೆ. ನಾವು ಒಂದೇ ಸರಿ ಮಾಡೋಕ್ಕೆ ಹೋಗ್ತೀವಲ್ವ, ಆವಾಗ ನಮಗೆ ಸಪೋರ್ಟ್ ಮಾಡೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇಷ್ಟು ಹೂವು ಆಗಿತ್ತು, ಇದನ್ನೆಲ್ಲ ಕಟ್ತಾ ಇದ್ದೀನಿ. ಮಲ್ಲೆ ಹೂವು ನೋಡ್ತಾ ಇರ್ಬೋದು ಹಿಂಗೆಲ್ಲ ಬುಡ್ಡಕ್ಕೆ ಬಾಯಿ ಬಿಡ್ತಾ ಇತ್ತು. ಸರಿ 3 ದಿನದ್ದು ಮಲ್ಲೆ ಹೂವು ಇದು. ಇಷ್ಟು ಎಲ್ಲ ಸೇರಿಸಿ ಹೀಗೆಲ್ಲ ಪೂಜೆಗೆ ಅಲಂಕಾರಕ್ಕೆ ರೆಡಿ ಮಾಡಿಕೊಂಡು ಇಟ್ಟಿದ್ದೀನಿ. ರಾಘವೇಂದ್ರ ಅಲ್ವಾ, ಗುರುವಾರ ಆಗಿರೋದ್ರಿಂದ ಅವ್ರಿಗೂ ಫೋಟೋ ಎಲ್ಲ ಒರೆಸಿ ಗಂಧ ಎಲ್ಲ ಇಟ್ಟು ಈಗ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಒಂದು ಕಡೆ ಅವಳು ಅಷ್ಟೊತ್ತಿಗೆ ಇಷ್ಟೆಲ್ಲ ಮಾಡಿಕೊಂಡೆ ನಾನು, ಅವಳು ಅಷ್ಟೊತ್ತಿಗೆ ಎದ್ಬಿಟ್ಲು. ಸರಿ ಅಂತ ಹೇಳ್ಬಿಟ್ಟು ಅವಳನ್ನೂ ಮಾತಾಡಿಸ್ಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ದೀಪ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪೂಜೆ ಮಾಡ್ತೀವಿ ಅಂತಂದರೆ ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಅಂದರೆ ಆ ಫೀಲಿಂಗ್ಸೇ ಬೇರೆ.
ನಾವು ಒಂದು ಪೂಜೆ ಮಾಡ್ತೀವಿ ಅಂತಂದರೆ ಆ ಫೀಲೇ ಬೇರೆ ಇರುತ್ತೆ ಅಲ್ವಾ. ಒಂಥರ ಏನೋ ನಮಗೆ ಒಂದು ಶಕ್ತಿ ಬಂದಂಗೆ ಅನಿಸ್ತಾ ಇರುತ್ತೆ. ಮನೆಯಲ್ಲಿ ಏನೋ ಒಂಥರ ವಾತಾವರಣ, ಒಂದು ದೇವಸ್ಥಾನದ ವಾತಾವರಣ, ನಾವೆಲ್ಲೋ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಏನೋ ಅನ್ನೋ ಒಂಥರ ಫೀಲ್ ಥರ ಇರುತ್ತೆ. ನನಗಂತೂ ಯಾವಾಗಲೂ ಅದೇ ಫೀಲ್ ಆಗ್ತಾ ಇರುತ್ತೆ. ಆ ಒಂದು ಟೈಮ್ ಇರುತ್ತೆ ಅಲ್ವ, ನಾವು ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ಸಮಾಧಾನವಾಗಿ ದೇವ್ರ ಮುಂದೆ ನಮ್ಮ ಕಷ್ಟಗಳನ್ನು ಎಲ್ಲ ಹೇಳ್ಕೊಂಡು ನಾವು ಕೂತ್ಕೊಳ್ತೀವಿ. ಆವಾಗ ನಮ್ಮ ಮನಸ್ಸಲ್ಲಿರೋ ಭಾರವನ್ನೆಲ್ಲ ನಮಗೆ ಇಳಿಸ್ದಂಗೆ ಆಗುತ್ತೆ. ದೊಡ್ಡವರು ಹೇಳ್ತಾರೆ, ನಿನ್ನ ಕಷ್ಟ ಆಗ್ಬೋದು, ನಿನ್ನ ಒಂದು ಇದನ್ನು ಯಾರ ಹತ್ರನೂ ನೀನು ಹೇಳ್ಕೊಳ್ಬೇಡ, ಆದರೆ ಭಗವಂತನ ಹತ್ರ ಹೇಳ್ಕೊ, ನಿನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗುತ್ತೆ ಅಂತ. ಇನ್ನೊಂದು ವಿಷಯ ಅಂತಂದರೆ, ನನಗೇನೇ ಒಂದು ನೋವಿದ್ರೂ ನಾನು ಬೇರೆಯವ್ರ ಹತ್ರ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ದೇವ್ರ ಮುಂದೆ ಕೂತ್ಕೊಂಡು ದೇವರೇ ಹಿಂಗಿದೆ ಅಂತ ನಿಜವಾಗ್ಲೂ ಸಮಾಧಾನವಾಗಿ ಕೂತ್ಕೊಂಡು ನಾನು ದೇವ್ರ ಹತ್ರ ಮಾತಾಡ್ತಾ ಇರ್ತೀನಿ. ಆವಾಗ ನನಗೆ ಗೊತ್ತಿಲ್ಲದೆ ಒಂಥರ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ನಾನು ಆವಾಗ ಅಂದ್ಕೊಳ್ತೀನಿ, ನನಗೆ ಸಮಾಧಾನ ಮಾಡೋದಕ್ಕೆ ನೀನು ಬಂದೇನೋ ಅನ್ನೋ ಥರ ಫೀಲ್ ಇರುತ್ತೆ. ಕೆಲವೊಬ್ರು ಇದೆಲ್ಲ ನಂಬೋದಿಲ್ಲ, ಯಾಕಂದರೆ ಆ ಒಂದು ಫೀಲ್ ಅನುಭವಿಸ್ದವ್ರಿಗೆ ಮಾತ್ರ ಅದ್ರದ್ದು ಏನು ರಿಯಾಲಿಟಿ ಇರುತ್ತೆ ಅದು ಗೊತ್ತಾಗುತ್ತೆ. ಒಬ್ಬೊಬ್ಬರು ಹೇಳ್ತಾ ಇರ್ತಾರೆ, ನೀನು ಸಿಂಪತಿಗೆ ಹೇಳ್ತೀಯ, ಹಾಗೆ ಹೀಗೆ ಹೇಳೋರು ಹೇಳ್ಕೊಳ್ತಾ ಹೋಗ್ತಾರೆ. ನಾವು ನಮ್ಮ ಕೆಲಸವನ್ನು ನಾವು ಮಾಡ್ಕೊಳ್ತಾ ಹೋಗೋಣ ಅಲ್ವಾ. ಈಗ ಧೂಪ ಹಚ್ಬಿಟ್ಟು ಉದ್ಕಡ್ಡಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವಳನ್ನೂ ಈ ಕಡೆ ನಾನು ಇದ್ದೀನಿ ಅಂತನೂ ನೋಡ್ಕೊಳ್ತೀನಿ. ಅಮ್ಮ ಅಷ್ಟೊತ್ತಿಗೆ ಹಾಲು ತರ್ತೀನಿ ಸಾಯಂಕಾಲ ಹೋಗಿ ಅಂತ ಹೇಳಿ ಹಾಲು ತರೋಕ್ಕೆ ಅಂತ ಹೋಗಿದ್ರು ಅವರು. ಈಗ ಪೂಜೆಯನ್ನು ಮಾಡಿ ಮುಗಿಸ್ತಾ ಇದ್ದೀನಿ. ದೇವರಿಗೆ ಪೂಜೆ ಮಾಡಬೇಕಾದ್ರೆ ನಾನು ಯಾವಾಗಲೂ ಈ ಒಂದು ಮಂತ್ರವನ್ನು ಹೇಳ್ತೀನಿ. ಓಂ ಸರ್ವ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಯಾವಾಗಲೂ ನಾನು ಈ ಒಂದು ಉದ್ಕಡ್ಡಿ ಹಚ್ಚಲಿ ದೀಪ ಹಚ್ಚಲಿ ಈ ಒಂದು ಮಂತ್ರವನ್ನು ನಾನು ಹೇಳ್ತಾ ಹೋಗ್ತೀನಿ. ಆವಾಗಲೇ ನನಗೆ ಒಂದು ಖುಷಿ ಸಮಾಧಾನ ಆಗೋದು. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹೇಗಿದೆ ಅಲಂಕಾರ ಅಂತ ಹೇಳಿ. ನಾವು ಎಷ್ಟೋ ಹೂವು ಇಟ್ಟು ಪೂಜೆ ಮಾಡಿ ಸ್ವಲ್ಪ ಹೂವು ಇಟ್ಟು ಪೂಜೆ ಮಾಡಿದ್ರೇ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ನನಗೆ. ನಾನು ನೆಕ್ಸ್ಟ್ ಬಂದುಬಿಟ್ಟು ಇದೇ ಟಾಪಿಕ್ ಬಗ್ಗೆ ನಾನು ಫಸ್ಟಿಗೆ ಹೇಳಿದ್ದು, ಯಾಕೆ ಎದೆ ಹಾಲು ಜೊತೆಗೆ ಈ ಹಾಲನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ನನಗೆ 2 ಆಪ್ರೇಷನ್ ಆಗಿರೋದ್ರಿಂದ ಒಂದೇ ಸರಿ 2 ಆಪ್ರೇಷನ್ ಆಯ್ತಲ್ವ, ನನಗೆ ಸ್ವಲ್ಪ ಹಾಲು ಕಮ್ಮಿ ಆಗ್ತಾ ಬಂತು. ಫಸ್ಟು ನನಗೆ ಇನ್ಕ್ರೀಸ್ ಆಯಿತು, ಆಮೇಲೆ ಒಂದು ಮಂತ್ಗೆಲ್ಲನೂ ನನಗೆ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಹೋಯಿತು ಹಾಲು ನನಗೆ. ಆವಾಗ ನಾನು ಡಾಕ್ಟ್ರು ಬರ್ಕೊಟ್ಟಿದ್ದೆ ಇದೇ ಫಾರ್ಮುಲಾ ಮಿಲ್ಕು ಸರಿ ಅಂತ ಹೇಳ್ಬಿಟ್ಟು ಅವಳು ಹಾಸ್ಪಿಟ್ಲಲ್ಲಿದ್ದಾಗ ನಮಗೆ ಕೊಟ್ಟಿದ್ದರು. ಆಮೇಲೆ ಅದು ಯೂಸ್ ಆಯಿತು. ನಮ್ಮ ಮಗಳು ಕುಡಿತಾ ಬಂದಳು ಅವಳು. ಸರಿ ಅಂತ ಹೇಳ್ಬಿಟ್ಟು ನನಗೆ ಆವಾಗ ಈ ನನ್ನ ಜೊತೆ ನನ್ನ ಹಾಲ್ಗೂ ಈ ಫಾರ್ಮುಲಾ ಹಾಲ್ಗೂ ಅವಳಿಗೆ ಅಡ್ಜಸ್ಟ್ ಆಗ್ತಾ ಬಂತು. ಆಮೇಲೆ ನಾನು ಸೆಕೆಂಡ್ ಟೈಮ್ ಮತ್ತೆ ತರಿಸ್ಕೊಂಡೆ ಈ ಒಂದು ಪ್ಯಾಕೆಟ್ನ. ಅದ್ರ ಮೇಲೆ ಕೊಟ್ಟಿರ್ತಾರೆ ಎಷ್ಟು ನಾವು ಯೂಸ್ ಮಾಡಬೇಕು, ಎಷ್ಟು ಪೌಡ್ರ್ ಹಾಕಿ ಏನು ಅಂತ ಹೇಳ್ಬಿಟ್ಟು. ನಾನು ಒಂದೇ ಸಾರಿ ಹಾಕಿಡಲ್ಲ, ಅದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಕ್ಕೊಂಡು ಒಂದು ಬಾಕ್ಸಲ್ಲಿ ಇಟ್ಕೊಂಡು ಅಳತೆ ಪ್ರಕಾರ ಅವ್ರಿಗೆ ಕೊಡ್ತೀನಿ. ಅಂದರೆ ಇಷ್ಟು ಪೌಡರ್ಗೆ ಇಷ್ಟು ನೀರು ಹಾಕಬೇಕು ಅಂತಲೂ ಇರುತ್ತೆ, ಬಿಸಿನೀರು. ನನ್ನ ಮಗಳಿಗೆ ಬಂದುಬಿಟ್ಟು ಈ ಒಂದು ಹಾಲನ್ನು ನಾನು ಅಂದರೆ ಫಾರ್ಮುಲಾ ಮಿಲ್ಕ್ ಪೌಡ್ರು ಇದು ನಾನು ಕೊಡೋದು. ನಿಮ್ಮಲ್ಲಿ ಯಾರಿಗಾದ್ರೂ ಇದ್ದರೂ ಬೇಜಾರು ಮಾಡ್ಕೊಳ್ಬೇಡಿ. ನಮ್ಮ ಹಾಲು ಜೊತೆಗೂ ಇದು ಕೊಟ್ಟರು ಏನೂ ಆಗೋದಿಲ್ಲ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.